ಹಾಯ್ ಮಾತಿರಿಗಳ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಡೇ ಬಂದು ಫ್ರೈಡೆ ನೈಟ್ 8:30 ಆಯ್ತು. ನಾವು ಊರಿಗೆ ಹೊರಡ್ತಾ ಇದೀವಿ. ನಾವು ಹೋಗ್ತಾ ಇರೋದು ಹಸ್ಬೆಂಡ್ ಮನೆಗೆ, ಅಂದ್ರೆ ಮಂಗಳೂರಿಗೆ. ಪೆಟ್ರೋಲ್ ಹಾಕೋದಿಕ್ಕೆ ಹಸ್ಬೆಂಡ್ ಗಾಡಿ ನಿಲ್ಸಿದ್ರು. ಇವಳು ಡ್ರೈವರ್ ಸೀಟಲ್ಲಿ ಕೂತ್ಕೊಂಡು ಕಿತಾಪಾತಿ ಮಾಡ್ತಾ ಇದ್ದಾಳೆ. ನಾವು ಈ ಸಲ ಸ್ವಲ್ಪ ಬೇಗ ಹೊರಟಿರೋದ್ರಿಂದ ಅಷ್ಟೊಂದು ಟ್ರಾಫಿಕ್ ಏನೂ ಇರಲಿಲ್ಲ. ಇಲ್ಲ ಅಂತಂದರೆ ಈ ದೊಡ್ಡ ದೊಡ್ಡ ಕಂಟೈನರು ಟ್ರಕ್ಸ್ ಎಲ್ಲ ಸಿಗ್ತಾ ಇತ್ತು. ಅವಾಗಂತೂ ನನಗೆ ತುಂಬಾ ಭಯ ಆಗೋದು. ಹಸ್ಬೆಂಡಿಗೆ ಪಾಪ ನೈಟ್ ಶಿಫ್ಟೂ ಇತ್ತು, ಮನೆಗೆ ಬಂದು ಮಲ್ಕೊಳ್ಳೋದಿಕ್ಕೂ ಆಗಿರಲಿಲ್ಲ. ಸೊ ನಾವು ಹಾಗೇನೆ ಹೊರಟ್ವಿ. ದಾರಿ ಮಧ್ಯೆ ಊಟನೂ ಮುಗಿಸ್ಕೊಂಡ್ವಿ, ಮತ್ತು ನನ್ನ ಮಗಳೂ ಮಲ್ಕೊಂಡ್ಳು. ನಾವು 8:30ಗೆ ಹೊರಟು ಬೆಳಗ್ಗೆ 5:30ನೇ ಮಂಗಳೂರು ರೀಚ್ ಆದ್ವಿ. ನಾವು ಮನೆಗೆ ಬಂದ್ವಿ. ನೀವು ಬೆಳಗ್ಗೆ ಅಂತೂ ಕೆಲವು ಕಡೆ ಹೋಗೋದೆಲ್ಲ ಇದೆ. ಇವಾಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು ಅಂತ ಅನ್ಕೊಂಡೆ. ಸರಿ ಆಮೇಲೆ ಸಿಗ್ತೀನಿ, ಬಾಯ್. 5:30ಗೆನೂ ಬಂದ್ವಿ. ಮಲ್ಕೋಬೇಕಾದ್ರೆಲ್ಲ 6:30 ಆಯ್ತು. ನೋಡಿ ನನ್ನ ಮಗಳು ಇನ್ನೂ ಎದ್ದಿಲ್ಲ. ಇವಾಗ 8:20 ಆಯ್ತು. ಅಪ್ಪ ಕಾಲ್ ಮಾಡಿದ್ರು. ಅವ್ರ ಹತ್ರ ನಾನೇನೋ ಒಂದು ಪಾರ್ಸೆಲ್ ಬೇಕಿತ್ತು ಅಂತ ಮಂಗಳೂರಿಗೆ ತಗೊಂಬನ್ನಿ ಅಂತ ಹೇಳಿದೆ. ಹಾಗಾಗಿ ಅವರು ಬಸ್ ಸ್ಟ್ಯಾಂಡಿಗೆ ತಗೊಂಡ್ಬಂದಿದ್ರು. ನಾವು ಅದನ್ನ ಈಸ್ಕೊಂಡು ಬರೋದಿಕ್ಕೆ ಹೋದ್ವಿ. ಅಲ್ಲಿಂದ ನಾವು ಸೀದಾ ಹೋಗಿದ್ದು ಮಂಗಳೂರಿನ ಸ್ವಾಗತ್ ಹೋಟೆಲ್ಗೆ. ಅಲ್ಲಿ ಸ್ವಲ್ಪ ತಿಂಡಿ ಎಲ್ಲ ತಗೊಳ್ಳೋದಿತ್ತು ಬೆಳಗ್ಗೆ ಚಾಗೆ. ನೋಡಿ ನಾವು ಎಷ್ಟೊಂದು ವೆರೈಟಿ ತಿಂಡಿ ತಗೊಂಡ್ಬಂದ್ವಿ. ಪಲಾವ್, ಇಡ್ಲಿ, ವಡಾ, ದೋಸೆ ಎಲ್ಲನೂ ಇತ್ತು. ತಿಂಡಿ ಎಲ್ಲ ಮುಗಿಸ್ಕೊಂಡು ಫ್ರೆಶ್ ಅಪ್ ಎಲ್ಲ ಆಯಿತು. ಇನ್ನು ದೇವಸ್ಥಾನಕ್ಕೆ ಹೊರಡಬೇಕಿತ್ತು. ನಾನು ಸೀರೆ ಹಾಕೋಣ ಅಂತ ಅಂದ್ಕೊಂಡೆ, ಆದರೆ ಲೇಟ್ ಆಯಿತು ಅಂತ ಅಂದ್ರೆ ಮತ್ತೆ ಡ್ರೆಸ್ ಹಾಕೋಣ ಅಂತ ಡಿಸೈಡ್ ಮಾಡಿದೆ. ಆದರೂ ಫೈನಲಿ ನಾನು ಉಟ್ಕೊಂಡಿದ್ದು ಸೀರೆನೇ. ನೋಡಿ ಅರ್ಜೆಂಟಾಗಿ ಉಟ್ಕೊಂಡಿರೋ ಸೀರೆ. ಅದು ನನಗೆ ಸರಿಯಾಗಿ ಸೀರೆ ಉಟ್ಕೊಳ್ಳೋದಕ್ಕೂ ಬರಲ್ಲ, ಆದರೂ ಚೆನ್ನಾಗಿ ಉಟ್ಕೊಂಡಿದ್ದೀನಿ. ನೋಡಿ ಹಿಂದ್ಗಡೆ ಇವರೆಲ್ಲ ಕೂತಿದ್ದಾರೆ. ನನ್ನ ಮಗಳು ಕೈನಲ್ಲಿ ಚಾಕ್ಲೇಟ್ ಇಟ್ಕೊಂಡಿದ್ದಾಳೆ. ನಮ್ಮ ಹಸ್ಬೆಂಡ್ ಅವರ ದೈವದ ವಾರ್ಷಿಕ ಅಡಾವಳಿ ಮಹೋತ್ಸವ ಎಲ್ಲ ಇತ್ತು. ನಾವು ಅಲ್ಲಿಗೆ ಬಂದಿರೋದು. ಈಗ ನಾವು ಬರ್ಬೇಕಾದ್ರೆ ತುಲಾಭಾರ ಸೇವೆ ಎಲ್ಲ ಆಗ್ತಾ ಇತ್ತು. ಆಮೇಲೆ ಇಲ್ಲಿ ನಾಗದರ್ಶನನೂ ಇತ್ತು. ಇವಳಂತೂ ಇಲ್ಲಿ ಫುಲ್ ಓಡಾಡಿದ್ದು. ಆ ಕಡೆ ಮಣ್ಣಲ್ಲಿ, ಈ ಕಡೆ ಆಟ ಸಾಮಾನ ತರೋದಿಕ್ಕೆ ನೀರಲ್ಲಿ ಎಲ್ಲ ಆಟ ಆಡ್ತಾ ಇದ್ಲು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿರೋ ತೊಂಡೆಕಾಯಿ ಬಳ್ಳಿ ಇದೆ. ಹಾಗೆ ಇದರಲ್ಲಿ ತುಂಬಾನೇ ತೊಂಡೆಕಾಯಿ ಎಲ್ಲ ಆಗಿತ್ತು. ನಮಗೂ ಒಂದು ಸ್ವಲ್ಪ ತೊಂಡೆಕಾಯಿನ ಕೊಟ್ಟರು. ಇದು ಯಾವುದೇ ಕೆಮಿಕಲ್ ಎಲ್ಲ ಹಾಕದೆ ನ್ಯಾಚುರಲ್ ಆಗಿ ಬೆಳೆದಿರೋದು, ತುಂಬಾನೇ ಚೆನ್ನಾಗಿರುತ್ತೆ. ನಾವು ಆ ಟೆಂಪಲಿಂದ ಸೀದಾ ನನ್ನ ಹಸ್ಬೆಂಡ್ ಕಸಿನ್ ಅವ್ರ ಮನೆಗೆ ಬಂದ್ವಿ. ಇವಳು ಇಲ್ಲೂ ಆಟ ಆಡ್ತಾ ಇದ್ದಾಳೆ. ಅಲ್ಲಿನೂ ಮಕ್ಕಳೆಲ್ಲ ಇದ್ರು. ಇವರು ಅವ್ರ ಜೊತೆ ಆಟ ಆಡ್ತಾ ಇದ್ಲು. ಇವಳು ನೋಡಿ ಇಲ್ಲಿ ಗುಡುಗುಡು ಅಂತ ಓಡ್ತಾ ಇದ್ದಾಳೆ. ನಾವು ಅಲ್ಲಿಂದ ಬಂದು ಮನೆ ಹತ್ರ ಒಂದು ಪಾರ್ಕ್ ಇತ್ತು ಅಂತ ಅಲ್ಲಿಗೆ ಹೋದ್ವಿ. ಇಲ್ಲಿ ವ್ಯೂನು ಅಷ್ಟೇ ತುಂಬಾ ಚೆನ್ನಾಗಿದೆ. ಇಲ್ಲಿ ಟ್ರೈನ್ ಮಧ್ಯದಲ್ಲಿ ಹೋಗ್ತಾ ಇದೆ. ಆಮೇಲೆ ದೊಡ್ಡ ನದಿ ಇದೆ, ಅಂದ್ರೆ ಇದು ನೇತ್ರಾವತಿ ನದಿ. ಅಲ್ಲೇನೆ ಪಾರ್ಕ್ ಮಾಡಿದ್ರು. ಆಮೇಲೆ ಮಕ್ಕಳಿಗೂ ಆಟ ಆಡೋದಿತ್ತು. ಇವಳಿಗಂತೂ ಇದು ಜಾರ್ಬಂಡಿ ತುಂಬಾನೇ ಇಷ್ಟ ಆಯ್ತು. ಅದ್ರಲ್ಲಿ ಬರೋದಿಕ್ಕೇನೆ ಕೇಳಿಲ್ಲ. ಅಲ್ಲಿಂದ ಬಂದು ನಾವು ಮತ್ತೆ ರೆಡಿಯಾಗಿ ಮಧ್ಯಾಹ್ನ ಹೋಗಿದ್ವಲ್ಲ ಅದೇ ಟೆಂಪಲ್ಗೆ ಹೋದ್ವಿ. ಇವತ್ತಂತೂ ಊರಿಂದ ಬಂದು ಫ್ರೀನೇ ಇರಲಿಲ್ಲ, ಬರೀ ಅಲ್ಲಿ ಹೋಗೋದು ಇಲ್ಲಿ ಹೋಗೋದೇ ಆಯ್ತು. ಇವರಿಬ್ರು ನೋಡಿ ಇಲ್ಲಿ.
ನಮಗೆ ಮಧ್ಯಾಹ್ನ ಮತ್ತೆ ಇವತ್ತು ರಾತ್ರಿ ಇಲ್ಲಿನೇ ಊಟ. ಇವಳಂತೂ ಇಲ್ಲಿ ಒಳಗ್ ಬರೋದಕ್ಕಿಂತ ಮೊದ್ಲೇ ಆಟ ಸಾಮಾನ್ ಕಡೆ ಓಡಿ ಅದ್ ಬೇಕು ಇದು ಬೇಕು ಅಂತ ಇದ್ಲು. ಆಮೇಲೆ ಇವಳು ಇಲ್ಲಿ ಬಬಲ್ದು ಇದು ಆಟ ಆಡೋದಕ್ಕೆ ತಗೊಂಡ್ಲು, 2 ತಗೊಂಡ್ಲು, ಒಂದು ಇವಳಿಗೆ ಮತ್ತೆ ಇನ್ನೊಂದು ಆರ್ವಿಗೆ. ಇಲ್ಲ ಬುದ್ಧೆ ಕೂಡ ಇಲ್ಲ ಬೋದಪ್ಪ ನಂಪವೇ ಎರಿಗೆ ಒನ್ ಇಲ್ಲಿ ನಾವು ಊಟ ಮಾಡೋದಿಕ್ಕಂತ ಬಂದ್ವಿ. ಇವಳು ಇಲ್ಲೇನು ಓಡಾಡ್ತಾ ಇದ್ದಾಳೆ, ಊಟ ಮಾಡೋದಿಕ್ಕೇನೆ ಕೇಳ್ತಾ ಇರ್ಲಿಲ್ಲ. ರಾತ್ರಿ ಇಲ್ಲಿ ನಡಾವಳಿ ಉತ್ಸವ, ಬಲಿ ಉತ್ಸವ, ಹಾಗೆ ವೈದ್ಯನಾಥ ದೈವದ ನಿಯಮ ಎಲ್ಲ ಇತ್ತು. ಆಮೇಲೆ ಇಲ್ಲಿ ಗೆಂಡ ಸೇವೆ ನಡೀತಾ ಇದೆ ಇವಾಗ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಒಂದು ಚಿಕ್ಕ ವ್ಲಾಗ್. ನಿಮಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ನನ್ನ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.